ಐಪಿಎಲ್ನ 16ನೇ ಆವೃತ್ತಿಯಲ್ಲಿ ಆರ್ಸಿಬಿ ಹೊಸ ಅಧ್ಯಾಯವನ್ನ ಬರೆದಿದೆ. ನಿರ್ಣಾಯಕ ಪಂದ್ಯದಲ್ಲಿ ಚೆನ್ನೈ ತಂಡವನ್ನ ರೆಡ್ ಆರ್ಮಿ ಮಣಿಸಿದೆ. ಇನ್ನು ಪ್ಲೇ ಆಫ್ಗೆ ಬೆಂಗಳೂರು ತಂಡ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಧೋನಿಗೆ ಕರೆಕ್ಟ್ ಆಗಿ ಫೇರ್ವೆಲ್ ಕೊಟ್ಟಿದ್ದೀವಿ. ಇದು ಆರ್ಸಿಬಿಯ ಹೊಸ ಅಧ್ಯಾಯ. ಅಂಕಲ್ ಮಕ್ಕಳಿಗೆಲ್ಲ ನಾವು ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಐಪಿಎಲ್ನ 17ನೇ ಆವೃತ್ತಿಯಲ್ಲಿ ಆರ್ಸಿಬಿ ಹೊಸ ಅಧ್ಯಾಯ ಬರೆದಿದೆ. ಕಪ್ ಗೆಲ್ಲಿದ್ರು ಪರವಾಗಿಲ್ಲ, ಇವತ್ತು ಗೆದ್ವಲ್ಲ ಅದು ಬೇಕಾಗಿದೆ ನಮಗೆ. ಆರ್ಸಿಬಿ ಕೋಟಿ ಕೋಟಿ ಅಭಿಮಾನಿಗಳ ಬೇಡಿಕೆ, ಲಕ್ಷಾಂತರ ಜನರನ್ನ ತುದಿಗಾಲಿನಲ್ಲಿ ನಿಲ್ಲಿಸಿದ್ದ ರೋಚಕ ಪಂದ್ಯದಲ್ಲಿ ಪಪ್ಪಡೆ ಗೆದ್ದಿದೆ. ಸಿಎಸ್ಕೆ ಇವತ್ತು ತಿನ್ಬಿಟ್ಟು ಬನ್ನು, ಆರ್ಸಿಬಿ ಆಗ್ಬಿಟ್ಟು ವಿನ್ನು. ಚೆನ್ನೈ ತಂಡ ಪ್ಲೇ ಆಫ್ ನಿಂದ ಹೊರಬಿದ್ರೆ ಇತ್ತ ಫಿನಿಕ್ಸ್ ಅಂತೆ ಮೇಲೆದ್ದು ಬೆಂಗಳೂರು ತಂಡ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. ಸ್ಟಾರ್ಟ್ ಆಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಸಿಎಸ್ಕೆಯನ್ನ ದಾಖಲೆಯ 27 ರನ್ಗಳೊಂದಿಗೆ ಮಣಿಸಿದ ಆರ್ಸಿಬಿ ತಂಡ ಐಪಿಎಲ್ 2024ರ ಪ್ಲೇ ಆಫ್. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಕೊನೆಯ ತಂಡವಾಗಿ ಭರ್ಜರಿ ಲಗ್ಗೆ ಹಾಕಿದೆ. ಟಾಸ್ ಸೋತ್ರು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸಿ ಚೆನ್ನೈಗೆ ಬೃಹತ್ ಗುರಿಯನ್ನ ನೀಡಿತ್ತು. ಆದ್ರೆ ಆರ್ಸಿಬಿ ನೀಡಿದ 210 ಹೊಡೆಯುತ್ತೆ, ಕ್ವಾಲಿಫೈ ಆಗುತ್ತೆ ಅಂತ ಖುಷಿಯಾಗಿ ಹ್ಯಾಪಿಯಾಗಿ ಫೀಲ್ಡ್ಗೆ ಮ್ಯಾಚ್ ನೋಡಕ್ ಬಂದಿದ್ರು. ಆದ್ರೆ ಏನ್ ಮಾಡೋದು ಅವ್ರದ್ದು, ದೇವರು ಅವ್ರ ಹಣೆಯಲ್ಲಿ ವಿನ್ ಆಗೋ ಮೂಮೆಂಟ್ ಬರ್ದಿಲ್ಲ. ನಾವು ಧೋನಿಗೆ ಕರೆಕ್ಟ್ ಆಗಿ ಫೇರ್ವೆಲ್ ಕೊಟ್ಟಿದ್ದೀವಿ. ಅವ್ರು ನಮ್ಗಲ್ಲಿ ನೋಡಿದ್ರೆ ನಾವ್ ಇಲ್ಲಿ ನೋಡ್ತಿದ್ದೀವಿ. ಚೆನ್ನೈಯಲ್ಲಿ ನೋಡಿದ್ದೀವಿ ತಿರುಗಿ. ಇವತ್ತು ಗೆದ್ದಿರೋದು ನಮಗೆ ಬಹಳ ಖುಷಿಯಾಗಿದೆ. ಪ್ಲೇ ಆಫಿಗೆ ಹೋಗೋ ಚಾನ್ಸೇ ಇಲ್ಲ ಅಂದಿದ್ರು. ಲಾಸ್ಟ್ 6 ಗೇಮ್ ಗೆದ್ದಿ ಯಾವ ಲೆವೆಲ್ಲಿಗೆ ಬಂದಿದ್ದೀವಿ ಅಂದ್ರೆ ಸಿಎಸ್ಕೆನ ಹೊರಗಡೆ ಆಗ್ತಾ ಇದೀವಿ. ಪಾಯಿಂಟ್ಸ್ ಟೇಬಲ್ ಕೊನೆಯ ಸ್ಥಾನದಿಂದ ಆರ್ಸಿಬಿ 4ನೇ ಸ್ಥಾನಕ್ಕೇರಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ. ಇದು ಆರ್ಸಿಬಿಯ ಹೊಸ ಅಧ್ಯಾಯ. ಈ ಸಲ ಕಪ್ ನಮ್ದೇ ಅನ್ನೋಕೆ ಇನ್ನು ಜಸ್ಟ್ 3 ಮೆಟ್ಟಿಲಿದೆ. ಈ ಮೂಲಕ 16 ವರ್ಷಗಳ ಕಾಯುವಿಕೆಗೆ ಹೊಸ ಚಾಪ್ಟರ್ ಮೂಲಕ ಶುಭ ಸುದ್ದಿ ಸಿಗುತ್ತಾ? ಜಸ್ಟ್ ವೈಟ್ ಅಂಡ್ ವಾಚ್.